ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಮತ್ತು ಚಾರುಲತಾ ಅವರ ನಡುವಿನ ಫೇಸ್ಬುಕ್ ಪ್ರೇಮ ಕಥೆ. ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಕ್ರಿಕೆಟ್ ಮೈದಾನದಲ್ಲಿ ಬ್ಯಾಟ್ ಹಿಡಿದು ಅಬ್ಬರಿಸುವ ಸಂಜು ಸ್ಯಾಮ್ಸನ್ ಎಲ್ಲರಿಗೂ ಗೊತ್ತು. ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕರಾಗಿ ಟೀಮ್ ಇಂಡಿಯಾದ ಸ್ಟೈಲಿಶ್ ಬ್ಯಾಟ್ಸ್ಮನ್ ಆಗಿ ಅವರು ಮಾಡುವ ಮೋಡಿ ಅಸಾಮಾನ್ಯವಾದದ್ದು. ಆದರೆ ಈ ಕ್ರಿಕೆಟ್ ಸ್ಟಾರ್ನ ಬದುಕಿನಲ್ಲೂ ಕೂಡ ಒಂದು ಸೈಲೆಂಟ್ ಆದ ಹಾಗೂ ಅಷ್ಟೇ ಕ್ಯೂಟ್ ಆದ ಲವ್ ಸ್ಟೋರಿ ಇದೆ. ಇದು ಬರೀ ಪ್ರೀತಿಯಲ್ಲ, ನಂಬಿಕೆ, ತಾಳ್ಮೆ ಮತ್ತು ಸತತ 5 ವರ್ಷಗಳ ಗುಪ್ತ ಪಯಣದ ಕತೆ. ಫೇಸ್ಬುಕ್ನಲ್ಲಿ ಒಂದು ಹಾಯ್ ಮೆಸೇಜ್ ಕಳಿಸಿದ ಹುಡುಗ ಇವತ್ತು ಆಕೆಯ ಜೀವನದ ಹೀರೋ ಆಗಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಸಂಜು ಮತ್ತು ಚಾರುಲತಾ ಅವರ ಪೂರ್ತಿ ಪ್ರೇಮ ಪುರಾಣವನ್ನು ವಿವರವಾಗಿ ತಿಳಿಯೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಈ ಕತೆ ಶುರುವಾಗೋದು ಕೇರಳದ ಸಾಂಸ್ಕೃತಿಕ ನಗರಿ ತಿರುವನಂತಪುರದಲ್ಲಿ. ಅಲ್ಲಿನ ಪ್ರಸಿದ್ಧ ಮಾರ್ ಇವಾನಿಯೋಸ್ ಕಾಲೇಜಿನಲ್ಲಿ ಸಂಜು ಸ್ಯಾಮ್ಸನ್ BA ಪದವಿಯನ್ನು ಓದ್ತಾ ಇದ್ರು. ಅದೇ ಕಾಲೇಜಿನಲ್ಲಿ ಚಾರುಲತಾ ರಮೇಶ್ BSc ಕೆಮಿಸ್ಟ್ರಿ ವಿದ್ಯಾರ್ಥಿನಿ ಆಗಿದ್ರು. ಸಂಜು ಆವತ್ತಿಗೂ ಕಾಲೇಜಿನಲ್ಲಿ ಫೇಮಸ್, ಯಾಕಂದರೆ ಅವರು ಆಗಲೇ ಅಂಡರ್-19 ಕ್ರಿಕೆಟ್ನಲ್ಲಿ ಮಿಂಚ್ತಾ ಇದ್ರು. ಆದರೆ ಚಾರುಲತಾ ಅವರು ಮಾತ್ರ ಓದಿನಲ್ಲಿ ತುಂಬ ಚುರುಕಾಗಿದ್ರು. ಇಬ್ಬರು ಒಂದೇ ಕ್ಯಾಂಪಸ್ನಲ್ಲಿದ್ದರೂ ಕೂಡ ಆರಂಭದಲ್ಲಿ ಇಬ್ಬರ ನಡುವೆ ಕೇವಲ ನೋಟದ ಪರಿಚಯ ಮಾತ್ರ ಇತ್ತು. ಸಂಜು ಅವರಿಗೆ ಚಾರುಲತಾ ಅವರನ್ನು ಕಂಡ್ರೆ ಮೊದಲೇ ಒಂದು ಸಣ್ಣ ಕ್ರಶ್ ಇತ್ತು. ಆದರೆ ಸಂಜು ಅವರಿಗೆ ಅದನ್ನು ಹೇಳುವ ಧೈರ್ಯ ಮಾತ್ರ ಇರಲಿಲ್ಲ. ಆ ಒಂದು ಫೇಸ್ಬುಕ್ ಮೆಸೇಜ್ ಅದು ಆಗಸ್ಟ್ 22, 2013. ಸಮಯ ರಾತ್ರಿ 11:11. ಸಂಜು ಸ್ಯಾಮ್ಸನ್ ಅವರು ತಮ್ಮ ಮೊಬೈಲ್ ಹಿಡಿದು ಯೋಚನೆ ಮಾಡ್ತಾ ಇದ್ರು. ಕೊನೆಗೂ ಧೈರ್ಯ ಮಾಡಿ ಚಾರುಲತಾ ಅವರಿಗೆ ಫೇಸ್ಬುಕ್ನಲ್ಲಿ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಜೊತೆಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರು. ವಿಶೇಷ ಏನಂದರೆ ಸಂಜು ಈ ಮೆಸೇಜ್ ಕಳಿಸಿದ ಸಮಯ 11:11 ಅನ್ನೋದು ವಿಶ್ ಮಾಡುವ ಸಮಯ ಅಂತಲೇ ಕರೆಯಲಾಗುತ್ತೆ. ಬಹುಶಃ ಸಂಜು ಮನಸ್ಸಿನಲ್ಲಿ ಯಾವುದೋ ದೊಡ್ಡ ಆಸೆ ಇತ್ತು ಅನಿಸುತ್ತೆ. ಅಚ್ಚರಿ ಅಂದರೆ ಚಾರುಲತಾ ತಕ್ಷಣವೇ ರಿಪ್ಲೈ ಮಾಡಲಿಲ್ಲ. ಒಬ್ಬ ಸ್ಟಾರ್ ಕ್ರಿಕೆಟರ್ ಮೆಸೇಜ್ ಮಾಡಿದ್ರೂ ಸಹ ಚಾರುಲತಾ ಸುಮ್ಮನಾಗಿದ್ದು ಸಂಜುಗೆ ಅಚ್ಚರಿಯನ್ನು ಮೂಡಿಸಿತ್ತು. ಪ್ರೀತಿಯ ಅನ್ವೇಷಣೆ. ನಂತರದ ದಿನಗಳಲ್ಲಿ ಮೆಲ್ಲನೆ ಮಾತುಕತೆ ಶುರುವಾಯಿತು. ಚಾರುಲತಾ ತುಂಬ ಸರಳ ಸ್ವಭಾವದ ಹುಡುಗಿಯಾಗಿದ್ದರು. ಸಂಜು ಅವರ ವಿನಯವಂತಿಕೆ ಮತ್ತು ಕ್ರಿಕೆಟ್ ಮೇಲಿನ ಶ್ರದ್ಧೆ ಚಾರುಲತಾಗೆ ಇಷ್ಟವಾಯಿತು. ಕಾಲೇಜಿನ ಕ್ಯಾಂಟೀನ್ನಲ್ಲಿ, ಲೈಬ್ರರಿ ಹತ್ತಿರ ಇಬ್ಬರು ಭೇಟಿ ಆಗ್ತಾ ಇದ್ರು. ಆದರೆ ಈ ಪ್ರೇಮ ಕೇವಲ ಆಕರ್ಷಣೆಯಾಗಿರಲಿಲ್ಲ. ಸಂಜು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಚಾರುಲತಾ ಮೊದಲು ಸಮಯ ಕೇಳಿದರು. ಯಾಕಂದರೆ ಅವರು ತಮ್ಮ ಕೆರಿಯರ್ ಬಗ್ಗೆನೂ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡಿದ್ರು. ಸಂಜು ಅವರ ನಿರಂತರ ಕಾಳಜಿ ಮತ್ತು ಪ್ರಾಮಾಣಿಕತೆ ಕಂಡು ಚಾರುಲತಾ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. 5 ವರ್ಷಗಳ ಸೀಕ್ರೆಟ್ ಲವ್. ಪ್ರೀತಿ ಶುರುವಾಯಿತು ಸರಿ, ಆದರೆ ಅದನ್ನು ಜಗತ್ತಿಗೆ ತಿಳಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಸಂಜು ಆಗಲೇ IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇದ್ರು ಮತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದರು. ಇತ್ತ ಚಾರುಲತಾ ತನ್ನ ಪದವಿಯ ನಂತರ ಮೇಲ್ದರ್ಜೆಯ ಓದಿನಲ್ಲಿ ತೊಡಗಿಸಿಕೊಂಡಿದ್ರು. ಇವರಿಬ್ಬರು ಸುಮಾರು 5 ವರ್ಷಗಳ ಕಾಲ ತಮ್ಮ ಸಂಬಂಧವನ್ನು ಯಾರಿಗೂ ಕೂಡ ಗೊತ್ತಾಗದಂತೆ ಕಾಪಾಡಿಕೊಂಡಿದ್ರು. ಯಾವುದೇ ಪಾರ್ಟಿಗಳಾಗಲಿ, ಸಿನಿಮಾ ಪ್ರೀಮಿಯರ್ಗಳಲ್ಲಿ ಆಗಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಾ ಇರಲಿಲ್ಲ. ಕೇವಲ ಫೋನ್ ಕರೆಗಳು ಮತ್ತು ಗುಪ್ತ ಭೇಟಿಗಳೇ ಇವರ ಪ್ರೀತಿಯ ಜೀವಂತಿಕೆಗೆ ಸಾಕ್ಷಿಯಾಗಿದ್ವು. ಕುಟುಂಬ ಮತ್ತು ಧರ್ಮದ ಸವಾಲು. ಈ ಪ್ರೇಮ ಕಥೆಯಲ್ಲಿ ಒಂದು ದೊಡ್ಡ ಸವಾಲು ಇದ್ದಿದ್ದು ಅದು ಧರ್ಮದ್ದು. ಸಂಜು ಸ್ಯಾಮ್ಸನ್ ಮಲಯಾಳಿ ಕ್ರಿಶ್ಚಿಯನ್ ಕುಟುಂಬಕ್ಕೆ ಸೇರಿದವರು. ಅವರ ತಂದೆ ವಿಶ್ವನಾಥ್ ಸ್ಯಾಮ್ಸನ್ ಪೊಲೀಸ್ ಅಧಿಕಾರಿಯಾಗಿದ್ದರು. ಈತ ಚಾರುಲತಾ ರಮೇಶ್ ಕೇರಳದ ಸಾಂಪ್ರದಾಯಿಕ ಹಿಂದೂ ನಾಯರ್ ಕುಟುಂಬದವರು. ಆಕೆಯ ತಂದೆ ರಮೇಶ್ ಒಬ್ಬ ಹಿರಿಯ ಪತ್ರಕರ್ತರು. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ವಿರೋಧಗಳು ಬರೋದು ಸಹಜ. ಆದರೆ ಸಂಜು ಮತ್ತು ಚಾರುಲತಾ ಇಬ್ಬರು ತಮ್ಮ ಪೋಷಕರಿಗೆ ಈ ವಿಚಾರವನ್ನು ತುಂಬ ತಾಳ್ಮೆಯಿಂದ ತಿಳಿಸಿದರು. ಎರಡೂ ಕುಟುಂಬಗಳು ಇವರ ಪ್ರೀತಿಯ ತೀವ್ರತೆಯನ್ನು ಕಂಡು ಮರು ಮಾತನಾಡದೆ ಒಪ್ಪಿಕೊಂಡವು. ಇದು ಇಂದಿನ ಕಾಲಕ್ಕೆ ಒಂದು ದೊಡ್ಡ ಸಂದೇಶವೇ ಸರಿ. ಚಾರುಲತಾ ಎಂಬ ಸಾಧಕಿ. ಚಾರುಲತಾ ಬಗ್ಗೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿಕ್ಕಿಲ್ಲ. ಅವರು ಬರೀ ಒಬ್ಬ ಕ್ರಿಕೆಟಿಗನ ಹೆಂಡತಿ ಮಾತ್ರವಲ್ಲ, ಅವರು ಅತ್ಯಂತ ಪ್ರತಿಭಾವಂತೆ
ತಿರುವನಂತಪುರದ ಮಾರ್ ಇವಾನಿಯೋಸ್ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಓದಿದ ನಂತರ ಅವರು ಲೋಯಲಾ ಕಾಲೇಜಿನಲ್ಲಿ ಮಾನವ ಸಂಪನ್ಮೂಲದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಅವರು ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಲು ಬಯಸುವ ಸ್ವಾಭಿಮಾನಿ ಮಹಿಳೆ. ಸಂಜು ಕ್ರಿಕೆಟ್ನಲ್ಲಿ ಬ್ಯುಸಿಯಾಗಿದ್ದಾಗ ಈತ ಚಾರುಲತಾ ತಮ್ಮ ಶಿಕ್ಷಣ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದರು. ಮದುವೆಯ ಶುಭ ಮುಹೂರ್ತ 2018 ಡಿಸೆಂಬರ್ 22 ಈ ದಿನ ಸಂಜು ಮತ್ತು ಚಾರುಲತಾ ಅವರ ಜೀವನದ ಸುವರ್ಣ ಅಕ್ಷರದ ದಿನ. ಯಾಕಂದರೆ ಕೇರಳದ ಕೋವಲಂನಲ್ಲಿರುವ ಒಂದು ಐಷಾರಾಮಿ ರೆಸಾರ್ಟ್ನಲ್ಲಿ ಇವರ ವಿವಾಹ ಮಹೋತ್ಸವ ನಡೆಯಿತು. ವಿಶೇಷ ಅಂದರೆ ಇವರು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಗಿಂತ ಹೆಚ್ಚಾಗಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಮದುವೆಯಾದರು. ಸಂಜು ಕೇರಳದ ಸಾಂಪ್ರದಾಯಿಕ ಮುಂಡು ಮತ್ತು ಶರ್ಟ್ ಧರಿಸಿದರೆ ಚಾರುಲತಾ ಸರಳವಾದ ಸೀರೆಯಲ್ಲಿ ಮಿಂಚಿದ್ರು. ಸಂಜೆ ನಡೆದ ಅದ್ದೂರಿ ರಿಸೆಪ್ಷನ್ನಲ್ಲಿ ಕ್ರಿಕೆಟ್ ಲೋಕದ ದಿಗ್ಗಜರು ಮತ್ತು ರಾಜಕೀಯ ಗಣ್ಯರು ಬಂದು ನವ ಜೋಡಿಗಳಿಗೆ ಶುಭವನ್ನು ಹಾರೈಸಿದರು. ಸಂಜುಗೆ ಶಕ್ತಿಯಾಗಿ ಚಾರುಲತಾ. ಕ್ರಿಕೆಟ್ ಅನ್ನೋದು ಒಂದು ಅನಿಶ್ಚಿತ ಆಟ. ಸಂಜು ಟೀಮ್ ಇಂಡಿಯಾದ ಪದೇ ಪದೇ ಹೊರಗುಳಿದಾಗ ಅಥವಾ IPLನಲ್ಲಿ ಫೇಲ್ ಆದಾಗ ಅವರಿಗೆ ಧೈರ್ಯ ತುಂಬಿದ್ದು ಇದೇ ಚಾರುಲತಾ ಅವರು. ಸಂಜು ಅವರ ಪ್ರತಿಯೊಂದು ಕಷ್ಟದ ಕಾಲದಲ್ಲೂ ಚಾರುಲತಾ ನೆರಳಿನಂತೆ ಜೊತೆಗಿದ್ರು. ಇವತ್ತು ಸಂಜು ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿ ಓಪನರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇರೋದಕ್ಕೆ ಕಾರಣವೇ ಪತ್ನಿ. ಅವರು ಮೈದಾನದಲ್ಲಿ ಸಿಕ್ಸರ್ ಬಾರಿಸಿದಾಗ ಗ್ಯಾಲರಿಯಲ್ಲಿ ನಿಂತು ಚಪ್ಪಾಳೆ ತಟ್ಟುವ ಚಾರುಲತಾ ಅವರ ಮುಖದಲ್ಲಿ ಒಂದು ಹೆಮ್ಮೆಯ ಭಾವನೆ ಇರುತ್ತೆ. ಸ್ನೇಹಿತರೆ, ಫೇಸ್ಬುಕ್ನಲ್ಲಿ ಶುರುವಾದ ಈ ಪ್ರೇಮ ಕಥೆ ಇವತ್ತು ಯಶಸ್ವಿ ದಾಂಪತ್ಯಕ್ಕೆ 5-6 ವರ್ಷಗಳನ್ನು ಪೂರೈಸಿದೆ. ಇವರ ಕತೆ ನಮಗೆ ಕಲಿಸೋದೊಂದೇ, ಪ್ರೀತಿಯಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದರೆ ಎಂತಹ ಅಡೆತಡೆಗಳನ್ನಾದರೂ ಕೂಡ ದಾಟಬಹುದು. ಸಂಜು ಮತ್ತು ಚಾರುಲತಾ ಜೋಡಿ 100 ಕಾಲ ಸುಖವಾಗಿರಲಿ ಅಂತ ನಾವು ಹಾರೈಸೋಣ. ಈ ಪ್ರೇಮ ಕಥೆ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.